ನಿನ್ನೆ ನಿಮ್ಮ ಕ್ಷೇತ್ರಕ್ಕೆ ಹಿಂದೂ ಹುಲಿ ಯತ್ನಾಳ್ ಬಂದಿದ್ರು, ನಿಮ್ಮ ಬಗ್ಗೆಯೂ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ನಿನ್ನೆ ನನ್ನ ಕ್ಷೇತ್ರಕ್ಕೆ ಹಿಂದೂ ಇಲಿಯಾದಂಥ ಯತ್ನಾಳ್ ಸಾಹೇಬರು ಬಂದಿದ್ದರು. ಅವ್ರು ಗರ್ಜಿಸ್ತಾರೆ ಅಂದ್ಕೊಂಡೆ. ನಿನ್ನೆ ರಸ್ತೆಗಳ ಬಗ್ಗೆ ಒಂದು ಸವಾಲು ಹಾಕಿದ್ದಾರೆ. ಬಿಜಾಪುರದಲ್ಲಿ 15 ವಾರ್ಡ್ಗಳಲ್ಲಿ ರಸ್ತೆಗಳೇ ಇಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋ 15 ವಾರ್ಡು ಡೆವಲಪ್ಪೇ ಆಗಿಲ್ಲ. ಇನ್ಕ್ಲೂಡಿಂಗ್ ವಾರ್ಡ್ ನಂಬರು ಸಾಹೇಬ್ರಿಗೆ ಹೇಳ್ತೀನಿ. ಸರ್, ಈ ವಾರ್ಡ್ ನಂಬರ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಅದೇನೋ ನೀವೇನೋ ಆದರೆ 11 JCB ವಿಧಾನಸೌಧದಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, 11 ಅಲ್ಲ ಸರ್, ನೀವು ಫಸ್ಟು 15 JCBಗೆ ಪೂಜೆ ಮಾಡಿ. ಈ ಬಿಜಾಪುರದಲ್ಲಿ 15 JCB ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, 20, 23, 24, 25, 26, 27, 28, 29, 30, 31, 3ನೇ ವಾರ್ಡು, 4ನೇ ವಾರ್ಡು. ಸರ್, ಈ 15 ವಾರ್ಡ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಯಾವಾಗ ಡೆವಲಪ್ ಮಾಡ್ತೀರಾ ಸರ್? ಯತ್ನಾಳ್ ಸರ್, ನೀವು ನನ್ನನ್ನೊಮ್ಮೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ನಿಮ್ಮ ಅಭಿವೃದ್ಧಿಯನ್ನು ತೋರಿಸಿ. ನಾನು ನಿಮ್ಮನ್ನೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ನಾನು 2 ವರ್ಷದಲ್ಲಿ 200 ಹಳ್ಳಿಯಲ್ಲಿ ಪ್ರತಿ ಸಮಸ್ಯೆನೂ ಅಟೆಂಡ್ ಮಾಡಿದ್ದೀನಿ. ನೀವು 20 ವರ್ಷದಲ್ಲಿ ಎಷ್ಟು ಸಾಲ್ವ್ ಮಾಡಿದ್ದೀರಾ? ನೀವು ಜಿಲ್ಲೆಗೆಲ್ಲ 1 ಆ್ಯಂಬುಲೆನ್ಸ್ ಬಿಟ್ಟಿದ್ದೀರಾ ಸರ್? ನಾನು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಸರ್. ನಾನು 15-20 ದೇವಾಲಯಗಳಿಗೆ ನನ್ನ ಪರ್ಸ್ನಲ್ ಇನ್ಕಮಿಂದ ಡೆವಲಪ್ ಮಾಡಿದ್ದೀನಿ ಸರ್. ನೀವೆಷ್ಟು ದೇವಾಲಯನ ಡೆವಲಪ್ ಮಾಡಿದ್ದೀರಾ? ಯತ್ನಾಳ್ ಸರ್, ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ನಿಮ್ಮನ್ನು ಸೋಲಿಸಲು ನಾನು ರೆಡಿ. ನಿಮಗೆ ತಾಕತ್ತಿದ್ದರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಕನಿಷ್ಠ 20,000 ಮೆಜಾರಿಟಿಯಲ್ಲಿ ನಾನು ಗೆಲ್ತೀನಿ. ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯತ್ನಾಳ್ ಸಾಹೇಬರಿಗೆ ಸವಾಲಿದು, ಮೊದಲನೇದು. ಎರಡನೇದು, ನಮ್ಮ ಸೋಮಣ್ಣ ಸಾಹೇಬರು ಸೆನ್ಸಸ್ಸಲ್ಲಿ ಅಷ್ಟು ಕ್ವಶನ್ಸ್ ಕೇಳಬಾರ್ದು ಅಂತೀರಾ. ಸೋಮಣ್ಣ ಸಾಹೇಬ್ರೆ, ಸೆಂಟ್ರಲ್ ಗೌರ್ಮೆಂಟು ಸರ್, ಇದೆಲ್ರಿಗೂ ಮಾಹಿತಿ ಇರಬೇಕು ಜನಕ್ಕೆ, 2010ರಲ್ಲಿ ಹೌಸ್ ಸೆನ್ಸಸ್ ಅಂತ ಮಾಡುತ್ತೆ. ಆವಾಗ 34 ಕ್ವಶನ್ ಕೇಳ್ತಾರೆ. 2011ರಲ್ಲಿ 20 ದಿನ ಸರ್ವೆ ಮಾಡ್ತಾರೆ. ಆವತ್ತು 29 ಕ್ವಶನ್ ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ವೆ ಮಾಡಿದಾಗ ಹೌಸ್ ಸೆನ್ಸಸ್ಸಲ್ಲಿ 34 ಪ್ರಶ್ನೆ ಮತ್ತು ಪಾಪ್ಯುಲೇಷನ್ ಸೆನ್ಸಸ್ಸಲ್ಲಿ 29 ಪ್ರಶ್ನೆ ಕೇಳಿ ಒಟ್ಟು 63 ಕ್ವಶನ್ಸ್ನ ಸೆಂಟ್ರಲ್ ಗೌರ್ಮೆಂಟೇ ಕೇಳಿದ್ದಾರೆ. ನಾವು ಕೇಳ್ತಿರೋದು 60 ಕ್ವಶನ್ನು. ಸರ್, ನೆಕ್ಸ್ಟ್ ಇಯರ್ ನೀವು ಅಕ್ಟೋಬರಲ್ಲೇನೋ ಸೆನ್ಸಸ್ ಮಾಡ್ತಿರಲ್ಲ ಸೋಮಣ್ಣ ಸರ್, ಅವಾಗ ಮನೆ ಮುಂದೆ ಹೋಗಿ ಓಪನ್ ಗಂಗನಮ್ ಸ್ಟೈಲ್ ಅಂತ ಡ್ಯಾನ್ಸ್ ಆಡ್ತಾರ ಸರ್? ನೀವು ಕ್ವಶನ್ನೇ ತಾನೇ ಕೇಳೋದು. ಆವಾಗ ನೀವು 60 ಕ್ವಶನ್ ಕೇಳಬೇಕು ತಾನೆ. ಸೋಮಣ್ಣ ಸಾಹೇಬರು ಏನೋ ಬುದ್ಧಿವಂತರು ಅಂದ್ಕೊಂಡಿದ್ದೆ. ಏನು ಸೋಮಣ್ಣ ಸಾಹೇಬ್ರೆ, ನೀವು ಈ ಪ್ರತಾಪ್ ಸಿಂಹ ಯತ್ನಾಳ್ ಥರ ಹುಡುಗಾಟ ಆಡ್ತೀರಾ ಅಂದರೆ ನನಗೆ ಬೇಜಾರಾಗುತ್ತೆ ಸರ್. ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಸೋಮಣ್ಣ ಸರ್. ನೀವು ಸೆನ್ಸಸ್ ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂದರೆ ನನಗೆ ಭಾಳ ಬೇಜಾರಾಗುತ್ತೆ. ಮತ್ತು 3ನೇ ವಿಚಾರ, ನಮ್ಮ ಮೆಟ್ರೋ ಬಗ್ಗೆ. ಸರ್, ಕರ್ನಾಟಕದ ಜನತೆಗೆ ಹೇಳ್ತೀನಿ, ಬಸವಣ್ಣನವರ ತತ್ವಗಳು, ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ. ನಾನು ಸಿದ್ಧಗಂಗೆ ಮಠದಲ್ಲಿ ಓದುವಾಗ ಬಸವ ತತ್ವಗಳನ್ನ ಆದರ್ಶವಾಗಿ ತೊಗೊಂಡಿದ್ದೀನಿ. ತಪ್ಪೇನು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತಿಟ್ರೆ? ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇದ್ದಾರೆ ತಾನೆ. ಈಗ ನೋಡಿ ಸರ್, 87% ಮೆಟ್ರೋಗೆ ನಾವು ಬಂಡವಾಳ ಹಾಕೋದು ಕರ್ನಾಟಕದವರು, 13% ಸೆಂಟ್ರಲ್ ಗೌರ್ಮೆಂಟ್. 13% ಸೆಂಟ್ರಲ್ ಗೌರ್ಮೆಂಟ್ ಹಾಕಿದ್ರು, ಆದರೆ ಸೆಂಟ್ರಲ್ ಗೌರ್ಮೆಂಟೇ ನಾಮಕರಣ ಮಾಡೋದು. ಈಗ ನಮ್ಮ ಸರ್ಕಾರ ನಾವು ಬದ್ಧವಾಗಿದ್ದೀವಿ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಬರ್ತಿದೆ, ನಮ್ಮ ಅನ್ನೋ ಪದ ಹೆಂಗೆ ತೆಗಿತೀರಾ ಅಂತ. ಸರ್, ನಮ್ಮ ಅನ್ನೋ ಎಮೋಷನ್ಗಿಂತ ಬಸವಣ್ಣ ಅನ್ನೋ ಎಮೋಷನ್ ದೊಡ್ಡದು. ಬಸವ ಮೆಟ್ರೋ ಅಂತ ಇರೋದ್ರಲ್ಲಿ ನಮ್ಮ ಸಹಮತ ಇದೆ, ಸರ್ಕಾರದ ಸಹಮತ ಇದೆ. ನಮ್ಮ ಸೋಮಣ್ಣ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹಂಗೆ ಸೈನ್ ಹಾಕ್ಸ್ಬಿಡಿ ಸರ್. ನಮ್ಮ ಮೆಟ್ರೋನ ಬಸವ ಮೆಟ್ರೋ ಅಂತ ಹೇಳೋಣ. ಸಾಧ್ಯ ಆದರೆ ಪ್ರಧಾನಮಂತ್ರಿಗಳನ್ನೇ ಕರೆಯೋಣ, ದಯವಿಟ್ಟು ಮಾಡಿಸಿ ಸರ್. ಅಲ್ಲ, ಬಸವಣ್ಣನ ಒಂದೇ ಸಮಾಜಕ್ಕೆ ಸೀಮಿತ ಮಾಡ್ತಾ ಇರೋದು ಯಾಕೆ ಅಂತ? ನಾವು ಬಸವಣ್ಣನವರನ್ನ ಒಂದೇ ಸಮಾಜಕ್ಕೆ ಸೀಮಿತ ಮಾಡಿದ್ದಿದ್ರೆ ಯಾವುದಾದ್ರೂ ಲಿಂಗಾಯತರ ಮಠಕ್ಕೆ ಅವ್ರ ಹೆಸರಿಡ್ತಿದ್ವಿ, ನಮ್ಮ ಮೆಟ್ರೋಗೆ ಇಡ್ತಿರ್ಲಿಲ್ಲ. ಬಸವಣ್ಣ ನನಗೂ ಸ್ಫೂರ್ತಿ, ನಿಮಗೂ ಸ್ಫೂರ್ತಿ, ಕರ್ನಾಟಕಕ್ಕೆ ಸ್ಫೂರ್ತಿ. ಮೆಟ್ರೋ ಅಲ್ಲಿ ಬರೀ ಲಿಂಗಾಯತರು ಓಡಾಡಲ್ಲ ಅಲ್ವ ಸರ್, ಎಲ್ಲರೂ ಓಡಾಡ್ತಾರಲ್ಲ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡೋದಕ್ಕೆ ನಾವು ಬದ್ಧ. ಕೇಂದ್ರದವ್ರು ಒಪ್ಪಿಗೆ ಕೊಡೋಕ್ಕೆ ಬದ್ಧವಾಗಿದ್ದಾರೆ. ದಯವಿಟ್ಟು ಲಿಂಗಾಯತ ಸಮುದಾಯದವರು ನೀವು ಕೇಂದ್ರ ಸರ್ಕಾರದ ಬಿಹೇವಿಯರ್ನ ನೋಡಬೇಕೀಗ ಅಂತ ಕೇಳ್ತೇನೆ ಸರ್. ಏನು ಸರ್? ಹಾಂ ಸರ್, ನೋಡಿ
ಅವರೇ ಮಾತಾಡ್ತಾರೆ. ನೋಡಿ ಸಾಹೇಬ್ರು ಕರ್ನಾಟಕ ರಾಜಕಾರಣದ ಮೇಧಾವಿ ರಾಜಕಾರಣಿ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರು ಕನಕಪುರದ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ. ಪಾಪ ಅವ್ರು ಏನೋ ಮಾತಾಡುವಾಗ ಒಂದು ಮಾತಂಗೆ ಅಂದಿದ್ದಾರೆ ಅಷ್ಟೇ. ಕರ್ನಾಟಕ ರಾಜಕಾರಣದ ಅತಿ ಬುದ್ಧಿವಂತ ರಾಜಕಾರಣಿ ಅಂದರೆ ನಮ್ಮ ಡಿ ಕೆ ಸಾಹೇಬರು. ಜೈ ಡಿ ಕೆ, ಜೈ ಸಿದ್ದರಾಮಯ್ಯ. ಮೋಹನ್ ದಾಸ್ ಪೈ ಅವರು ಇವತ್ತೇನೋ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಟ್ವೀಟ್ ಮಾಡಿ. ಮೋಹನ್ ದಾಸ್ ಪೈ ಸರ್ ಅವರೇ, ನಿಮಗೆ ಕನ್ನಡ ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ ಸರ್. ಬಿ ಜೆ ಪಿಯಲ್ಲಿ ರಾಜ್ಯಸಭಾ ಮೆಂಬರ್ ಆಗಬೇಕು ಅಂತ ಯಾಕೆ ಸರ್ ನಿಮ್ಗೆ ಇಷ್ಟ ಹತ್ರ ಸರ್? ಅವರು ಬಿ ಜೆ ಪಿಯಲ್ಲಿ ರಾಜ್ಯಸಭೆ ಮೆಂಬರ್ ಆಗೋಕ್ಕೆ ಬಿ ಜೆ ಪಿಯವ್ರು ಬಕೆಟ್ ಹಿಡಿತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಏನಾದರೂ ಟಿಪ್ಸ್ ಕೊಡಬೇಕು ಅಂದರೆ ಬಂದು ನಮ್ಗೆ ಹೇಳ್ಬೋದಲ್ಲ, ಟ್ವೀಟ್ ಮಾಡಿಬಿಟ್ರೆ. ಅವರು ಟ್ವೀಟಲ್ಲಿ ಮಾಡೋವಾಗ ಒಂದು ಯಾಮಾರು ಬಿಟ್ಟಿದ್ದಾರೆ. ಟ್ವೀಟ್ ಕರ್ನಾಟಕದ ಬಗ್ಗೆ ಬರೆದ್ರು, ಪೋಸ್ಟರ್ ಹೆಡ್ಡಿಂಗಲ್ಲಿ ಕರಪ್ಷನ್ ಚಾರ್ಜಸ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಮೋಹನ್ ದಾಸ್ ಪೈ ಸರ್, ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅಲ್ವಾ? ಹಾಗಾದರೆ ಮೋದಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಾ ಸರ್? 35-40% ಆರೋಪ ಕೇಂದ್ರ ಸರ್ಕಾರ ಕಪ್ಪಲಿಗೆ ಬಲ ಸರ್. ಸ್ವಲ್ಪ ಸ್ಪಷ್ಟ ಮಾಡಿ ಸರ್. ನಿಮ್ಮ ಪೋಸ್ಟರ್ ಹೆಡ್ಡಿಂಗ್ ನೋಡಿದೆ, ಕರಪ್ಷನ್ ಇನ್ ಇಂಡಿಯಾ ಅಂತ. ನೀವು ಟೆಕ್ಸ್ಟೈಲ್ ಕರ್ನಾಟಕ ಅಂತ ಬರ್ದಿದ್ದೀರಾ, ಇಂಡಿಯಾ ಅಂತ ಬರ್ದಿದ್ದೀರಾ ಅಂದರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ನೂ ಚಾರ್ಜ್ ಮಾಡಿದ್ದಾರೆ ಸರ್. ನೀವೆಷ್ಟೇ ಬಕೆಟ್ ಹಿಡಿದ್ರು ಬಿ ಜೆ ಪಿಯವ್ರು ರಾಜ್ಯಸಭೆ ಕೊಡಲ್ಲ ಸರ್. ನಿಮ್ಮಂಥ ಮುಂಗೋಪಿಯನ್ನು, ಯತ್ನಾಳಂಥ ಮುಂಗೋಪಿಯನ್ನು ಬಿ ಜೆ ಪಿಯವ್ರು ಸಹಿಸಲ್ಲ ಸರ್. ಯಾರಿಗೂ ಗೊತ್ತಿಲ್ಲದೆ ಇರೋರನ್ನ ತಂದು ಅವ್ರ ಚೇರಲ್ಲಿ ಕೂರಿಸೋದು. ಡೆಲ್ಲಿಯಲ್ಲಿ ಏನಾಯಿತು ಸರ್? ನಿಮ್ಮನ್ನೆಲ್ಲ ರಾಜ್ಯಸಭೆ ಮಾಡ್ತಾರೆ ಮೋಹನ್ ದಾಸ್ ಪೈ ಸರ್. ಸರ್ ನೀವು ಬಿ ಜೆ ಪಿ ಮೇಲೆ ಆಸೆ ಬಿಡಿ, ನಮ್ಮ ಜೊತೆ ಬನ್ನಿ. ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಪ್ಪಿದ್ರೆ ತಿದ್ದಿ ಸರ್, ನಾನು ಬೇಡ ಅಂತಿಲ್ಲ. ನೀವು ಗೌರವ ತಂದವರು, ದಯವಿಟ್ಟು ಈ ಬಕೆಟ್ ಅನ್ನೋ ಪದ ಬಳಸ್ದೆ ಅಂತ ಬೇಜಾರಾಗಬೇಡಿ ಸರ್. ನೀವು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರೋದಕ್ಕೆ ಬಕೆಟ್ ಅಂದ್ವಿ ಸರ್. ಎನಿಯೋ ಮೋಹನ್ ದಾಸ್ ಸರ್, ಒಂದು ಸಾಮಾನ್ಯ ಸ್ಕೂಲ್ ಟೀಚರ್ ಮಗ ಇಷ್ಟು ಬೆಳೆದಿದ್ದು ನಮಗೆ ಖುಷಿ ಇದೆ, ಆದರೆ ಹಿಂಗೆಲ್ಲ ಆಡೋದ್ರ ಬಗ್ಗೆ ಬೇಜಾರಿದೆ. ಸೊ ನಿಮ್ಮ ಟೀಚರ್ಗಳು ಇಷ್ಟೇನ ನಿಮ್ಗೆ ಹೇಳ್ಕೊಟ್ಟಿದ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್. ವಿಧಾನಸೌಧಕ್ಕೆ ಮುಂಚೆ MLA-ಗಳು ಬರ್ತಿದ್ರು, ಈಗ ಜೋಕರ್ಗಳು ಬರ್ತಾರೆ ಅಂತ ನಾನು ಭಾಳ ಖುಷಿ ಆಯಿತು ಸರ್. ಬ್ರೋಕರ್ಗಳನ್ನ ಬಿಟ್ಟು ಜೋಕರ್ಗಳನ್ನ ಆಯ್ಕೆ ಮಾಡಿದ್ರಲ್ಲ, ನನಗೆ ಅದೇ ಸಂತೋಷ. ಮೊದಲು ಬ್ರೋಕರ್ ಬರ್ತಿದ್ರು ಸರ್ ವಿಧಾನಸೌಧಕ್ಕೆ, ಮೊದಲು ಬ್ರೋಕರ್ ಬರ್ತಿದ್ರಂತೆ. ಈಗ ಜೋಕರ್ ಬಂದಿದ್ದಾರೆ. ಜೋಕರ್ ಏನು ಮಾಡ್ತಾನೆ ಸರ್? 4 ಜನ ನಗೋದಿಕ್ಕೆ ಕಾರಣ ಆಗ್ತಾನೆ, 4 ಜನನ ನಗಿಸಿ ಅವರ ಸಂತೋಷಕ್ಕೆ ಕಾರಣ ಆಗ್ತಾನೆ. ಪರವಾಗಿಲ್ಲ ಸರ್, ಬ್ರೋಕರ್ಗಿಂತ ಜೋಕರೇ ಬೆಟರು ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಮನಸ್ಸಲ್ಲಿ ಇತ್ತು ಅನಿಸುತ್ತೆ ಯತ್ನಾಳ್ ಸಾಹೇಬ್ರಿಗೆ, ಬ್ರೋಕರ್ನ ಬಿಟ್ಟು ಜೋಕರ್ನ ಎಲೆಕ್ಟ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್.